ನಮಸ್ಕಾರ, ನಾನು ಶಿವಾನಂದ ಹೇಳಿ ಮಾತಾಡೋದು K28. ಹಾಂ ಸರ್, ಡ್ಯೂಟಿ ಮಾಡ್ತಿದ್ರಿ ಇವತ್ತು. ನಮಸ್ಕಾರ. ಮತ್ತು ನೀವ್ಯಾರು ನಮಸ್ಕಾರ, ನೀವ್ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ, ಯಾಕೆ? ಅಲ್ಲ, ನೀವು ಹೇರಲ್ಲ ಹೌದಾ? ಹಾಂ, ಗಾಯನವ್ರೆ, ನೀವೇನಪ್ಪ ಅಂದ್ರೆ ನೀವು ಹೇರಲ್ಲ ಬಿಡಲ್ಲ, ಅವ್ರು ಹೇರ್ತಾರೆ. ಮತ್ತು ನೀವು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಹೆಂಗೆ ರೀ? ಈಗ ಮಂದಿಗೆ ಹೆಂಗೆ? ಹಾಂ, ಅಲ್ಲ ಹಾಕೋಬೇಕಲ್ಲ ಬ್ರದರ್, ಪ್ಲೀಸ್. ಹಾಂ, ಪ್ಲೀಸ್ ಹಾಕೊಳ್ರಿ ದಯವಿಟ್ಟು. ಹಾಂ, ಹಾಕೊಳ್ರಿ ದಯವಿಟ್ಟು. ಯಾಕಂದ್ರೆ ನಿಮಗೂ ಎಲ್ಲರ ನೇಮ್ ಒಂದೇ ಇರಲಿ. ಹಾಂ, ನೇಮಗಳು ಎಲ್ಲರಿಗೂ ಒಂದೇ ಇರಬೇಕಲ್ಲ. ಹಾಂ, ಮತ್ತು ಈಗ ಅದರ ನೇಮಗಳು ಏನಿದಾವೆ ಅಂತ ಕೇಳ್ಬೇಕಂತೇಳಿ ನಾನು ಈಗ ವಿಜಯಪುರ ಜಿಲ್ಲೆಯಲ್ಲಿ ಏನು ಗಾಂಧಿ ಸರ್ಕಲ್ದಲ್ಲಿದ್ದೀನಿ. K28G1312 ಗಾಡಿ ಇದೆ. ಹಾಂ ಸರ್, ಮಾಹಿತಿಗೋಸ್ಕರ ನಮಸ್ಕಾರ, ಮಾಹಿತಿಗೋಸ್ಕರ ಇದು ಟೂಯಿಂಗ್ ಏನಪ್ಪ ಬಳಸುವಾಗ ನೇಮಗಳು ಏನದಾವ ಅಂತ ದಯವಿಟ್ಟು ಸುಮ್ಮನೆ ಜನಕ್ಕೆ ಗೊತ್ತಾಗಲಿ ಅನ್ನುವಂಥ ವಿಚಾರ, ಅವೇರ್ನೆಸ್ಗೋಸ್ಕರ ಆದರೂ ಎಲ್ಲ ಮಾಡಾಕ್ತೀವಿ. ಈಗ ಜೈನ್ ಮಂಜೂರಿಂದ ಡಬಲ್ ಲೈನ್ ಪಾರ್ಕಿಂಗ್ ಮಾಡಿದ ಒಳ್ಳೇದು. ಹಾಂ, ಅಲ್ಲ ಇದರ ನೇಮಗಳು ಬಂದು ಟೆಸ್ಟ್ ಮಾಡ್ರಿ, ಹಾಗಲ್ಲ ಮಾಡಕ್ಕೆ ಅವಕಾಶ ಕೊಡ್ರಿ. ಆಯ್ತು ಮಾಡ್ರಿ, ಅದೇನಿಲ್ಲ. ಅಂದರೆ ಈಗ ಇದರ ನೇಮಗಳೇನಿದಾವೆ, ಅಡ್ವಾನ್ಸ್ ಆಗಿ ಬಂದ್ರೆ ಯಾವ ಗಾಡಿನ ಹೇರ್ಕೊಂಡು ಹೋಗ್ಬೋದಾ, ಅಥವಾ ಅದನ್ನ 3 ಸಲ ಅನೌನ್ಸ್ ಮಾಡಿ ತಿಳಿಸಿ ಹೇಳಬೇಕು. ಅದನ್ನ ನೇಮಗಳು ಹೇಳಿದ್ರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ತದೆ. ಅನೌನ್ಸ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಎಲ್ಲ ಹೇಳಿದ್ರೆ ಮುಂದೆ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ದೇನಂದ್ರೆ ನೇಮಗಳನ್ನಾದ್ರೂ ಜನಕ್ಕೆ ಗೊತ್ತಾಗಲಿ ಅನ್ನುವಂಥ ವಿಚಾರಕ್ಕೆ. ಸರ್, ಈಗ ಕಸುವಾ ಮುಂದೆ ಗಾಡಿ ನಿಂತಿರ್ತವೆ, ಮಾಂಗಲ್ಯದ ಮುಂದೆ ನಿರ್ತವೆ, ದೊಡ್ಡ ಮುಂದೆ ನಿಂತಾಗ ಅವು ಗಾಡಿಗಳೆಲ್ಲ ಬಿಡ್ತಾ ಇದಾರೆ. ಮತ್ತೆ ಸಿಪಿಐ ಸಾಹೇಬರಿಗೆ ಇದೇನು ಗಮನಕ್ಕಿಲ್ಲ ಕಾಣ್ತೈತೆ. ಮಾನ್ಯ ಸಿಪಿಐ ಸಾಹೇಬರಿಗೆ ಇಲ್ಲ, ಅವರು ಸಿಕ್ಕಿಲ್ಲ. ಅವ್ರು ಸಿಕ್ಕ ನಾನು ಅವ್ರನ್ನ ಹಾಕ್ತಿದ್ದೆ. ಆ ಪುಣ್ಯಾತ್ಮಗೆ ಅಲ್ಲಿ ದೊಡ್ಡ ಗಾಡಿಗಳು ನಿಂತಿದ್ದ, ದೊಡ್ಡ ಕುಂಡಿ ಶ್ರೀಮಂತರು ಹೋಟೆಲ್ ಮುಂದೆ ನಿಂತಾಗ ಏನು ಹಿಡಿದಿಲ್ಲ ನಮ್ಮ ಪುಣ್ಯಾತ್ಮ. ಸಿಪಿಐ ಸಾಹೇಬರಿಗೆ ಗೊತ್ತೈತಲ್ಲ ಗೊತ್ತಿಲ್ಲ. ಮಾಂಗಲ್ಯ ಮುಂದೆ ಮಿನಿಸ್ಟರ್ ಇದೆ, ಕಸವ ಮುಂದೆ ಇದೆ, ಶ್ರೀಮಂತರು ಹೋಟೆಲ್ ಮುಂದೆ ಬೇಕಾದ ಗಾಡಿ ಇರ್ತಿದ್ರೆ ಹಿಡಿಯಲ್ಲ, ಬಡವರು ಏನೋ ಒಂದು 5 ನಿಮಿಷ ತರದಲ್ಲಿ ಹಿಡಿತಾರೆ ಸರ್. ಎಲ್ಲರ ಅನುಕೂಲ ಆಗೋದು, ಸಾರ್ವಜನಿಕ ಅನುಕೂಲ ಆಗುವಂಗೆ ಮಾಡೋದು. ಅದೇ ಶ್ರೀಮಂತರು ಹೋಟೆಲ್ ಮುಂದೆ ನಿಂತರ ಹಿಡಿತೀರಿ. ನಿಮ್ಮ ಶೇಖ್ ಅವರು ಏನಪ್ಪ ಅಂದ್ರೆ ಒಂದಿಷ್ಟು ಬೇರೆ ಕರಪ್ಷನ್ ಎಡಿಟ್ ಇದಾರೆ ನನಗೆ ಹೇಳಿದಾರೆ. ಅದಕ್ಕೆ ನಾನು ಅವನೇ ಹಿಡಿಬೇಕು ಮಾಡಿದೆ ಪುಣ್ಯಾತ್ಮ. ಅವನು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಅವನಿಗೆ ಮಾತಾಡ್ತೀನಿ ನಾನು ಅಂತರದಲ್ಲಿ. ಸರಿ, ಒಳ್ಳೇದಾಗಲಿ. ಹೌದಾ, ನಾಮದೇವ್ ಸರ್. ಹಾಂ, ಥ್ಯಾಂಕ್ ಯು. ಇದು ನಾವು ಈಗ ವಿಜಯಪುರ ಜಿಲ್ಲೆಯಲ್ಲಿ ಇದ್ದೀವಿ. ಅವರು ಸರ್ ನಾಮದೇವ್ ಸರ್ ಏನಪ್ಪ ಒಂದಿಷ್ಟು ವಿವರಣೆಗಳನ್ನ ಕೊಟ್ಟರು. ಬಟ್ ಕೆಲವೊಂದು ನಿಯಮಗಳನ್ನು ಪೊಲೀಸರು ಪಾಲನೆ ಮಾಡಬೇಕಲ್ಲ. ಬರೀ ಬಡವರು, ಸಾರ್ವಜನಿಕರು, ಕಾರ್ಮಿಕರು ನಾವೇ ಫಾಲೋ ಮಾಡಿದ್ರೆ ಹಂಗೆ ಅವರು ಫಾಲೋ ಮಾಡಬೇಕು ಅನ್ನುವಂಥ ವಿಚಾರ. ಹೀಗಾಗಿ ಇವರಿಗೆ ನಿಯಮಗಳು ಅಪ್ಲೈ ಆಗ್ತಾವೆ. ಇವರು ಏನಪ್ಪ ಬಡಗನ ಬಂದು ಯಾವುದೇ ಗಾಡಿಯನ್ನು ಹೊತ್ಕೊಂಡು ಹೋಗೋಪ್ಲಿಲ್ಲ. ಅದಕ್ಕೆ ಒಂದು 5 ನಿಮಿಷ ಹೇಳ್ಬೇಕು ಅವರಿಗೆ, ನಿಮ್ಮ ಗಾಡಿ ಇಲ್ಲಿ ತರವಿದ್ರಿ, ನಿಮ್ಮ ಗಾಡಿ ಕಾನೂನು ಬಾಹಿರ ಇದೆ, ಒಂದು 3 ಸಲ 4 ಸಲ ಓದರ್ಬೇಕು, ಒಂದು 5 ನಿಮಿಷ ಬಿಟ್ಟು ಹೋಗ್ಬೇಕು ಗಾಡಿನ. ಬಟ್ ಪೊಲೀಸರಿಗೆ ಹೆಂಗಂದ್ರೆ ನಾನು ಮೈ ಮೇಲೆ ಕಾಕಿ ಬಟ್ಟೆ ಹಾಕಿದ್ದೀನಿ, ನಾನು ಯಾವ ಕೇಳ್ತಾನೆ ಅನ್ನುವಂಥ ವಿಚಾರದಲ್ಲಿ ಇದ್ದಾರೆ ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸರು. ಹೀಗಾಗಿ ಈಗ ಇಲ್ಲಿ ಬಂದಂಥ ಪುಣ್ಯಾತ್ಮ ಯಾರೋ CP ಅವರು ಒಂದಿಷ್ಟು ತರಕಿದೆ. ದೊಡ್ಡ ಶ್ರೀಮಂತರ ಹೋಟೆಲ್ ಮುಂದೆ ಗಾಡಿ ನಿಂತಿರ್ತಾವೆ, ಹೋಯ್ತಾರೆ. ಇಲ್ಲೇ ಮಾಂಗಲ್ಯ ಇದೆ, ದೊಡ್ಡ ಆಸ್ಪತ್ರೆಗಳದಾವ. ಅವ್ರ ಮುಂದೆ ಗಾಡಿ ತರದ್ರು ಸುಮ್ಮನೆ ಇರ್ತಾರಲ್ರಿ. ಶ್ರೀಮಂತರ ಹೋಟೆಲು, ಆಸ್ಪತ್ರೆಗಳ ಮುಂದೆ ಗಾಡಿ ತರದ್ರು ಇವ್ರಿಗೆ ಹೋಯ್ತಾರೆ. ಡಾಬಾದ ಮುಂದೆ, ಬಾರ್ ಮುಂದೆ ಹೋಯಲ್ಲ. ಅದೇ ಬಡವ್ರು ಏನೋ ಇಲ್ಲಿ ತರಬೇಕು, ಗುಳಿಗೆ ತರಕ್ಕೆ ಹೋಯ್ತಾರೆ ಅವರು. ಈ ಥರ ಕೆಟ್ಟ ವಾತಾವರಣ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿದೆ. ಹೀಗಾಗಿ ಇದನ್ನು ನಾವು ಗಂಭೀರವಾಗಿ KRS ಪಕ್ಷದ ವತಿಯಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಮಾನಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು. ನಾನು ಈಗ ಮಾಂಗಲ್ಯ ಬಟ್ಟೆ ಶೋರೂಮ್ ಅಂಗಡಿ ಮುಂದೆ ಇದ್ದೀನಿ. ತಾವು ಇಲ್ಲಿ ಟ್ರಾಫಿಕ್ ಪೊಲೀಸರು ಅವರು ಅಂಗಡಿಗೆ ಅನುಕೂಲ ಆಗಲಿ ಅಂತ ಹೇಳ್ಕೊಂಡೆ ಇಲ್ಲೆಲ್ಲ ಏನಪ್ಪ ಅಂದ್ರೆ ಗಾಡಿ ನಿಲ್ಲಕ್ಕೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಏನಂತಾರಲ್ಲ, ಈ ಕಟ್ಟಡ ಆಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಈಗ ದೊಡ್ಡ ಜನ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರ ಅಂಗಡಿ ಮುಂದೆ ಒಂದಿಷ್ಟು ಗಾಡಿಗಳಿಂದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನಾನಂತೀನಿ, ಈಗ ನಾನು ಬಡವ, ನಾನು ಅಂದೇ ಯಾವುದೋ ಒಂದು ಹೋಟೆಲ್ ಹಾಕೋತೀನಿ ಅಂದರೆ ನನಗೆ ಇಲ್ಲಿ ಪಾರ್ಕಿಂಗ್ ಕೊಡೋಕ್ಕೆ ಅವಕಾಶ ಕೊಡ್ತಾರೆ. ಯಾಕಂದರೆ ಇಲ್ಲೆಲ್ಲ ಹೇಗಿದೆ ಅಂದರೆ ಇಲ್ಲಿ CPIಗೆ ಮಂತ್ಲಿ ಹೋಗೋದ್ರಿಂದಾಗಿ ಯಾವ್ದರಿಂದ ಇಲ್ಲಿ ಸುಲ್ತಾನ್ ಅಂತ ಒಂದು ಡೈಮಂಡ್ ಅಂಗಡಿ ಇದೆ. ಇವು ಯಾವ ಇರಲಿಲ್ಲ ಮುಂಚೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಯಾವ ಗಾಡಿ ಸಹ ನಿಲ್ಲಿಸ್ಕೊಡ್ತಿರ್ಲಿಲ್ಲ ಮೊದಲು. ಈಗ ಇವರಿಗೆ ಯಾಕಂದರೆ ಇವರೆಲ್ಲ ಏನಪ್ಪ ಅಂದ್ರೆ ಚೆನ್ನಾಗಿ ಮಂತ್ಲಿ ಕೊಡ್ತಾರೆ. ಹೀಗಾಗಿ ಏನಪ್ಪ ಅಂದ್ರೆ ಅವರಿಗೆ ಗಾಡಿ ತರಬೇಕು ಮಾಡೋಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಇದನ್ನು ನೀಡ್ತಾ ಇದ್ದಾರೆ. ನಾನು ಮತ್ತೆ ಅದೇ ಮಧ್ಯಮರ್ಗಗಳು ಬಡವರು ಇದ್ದರೆ ಅವ್ರ ಅಂಗಡಿ ಮುಂದೆ ಯಾವ ಗಾಡಿ ನಿಲ್ಲಾರ್ದಂಥ ವಾತಾವರಣವನ್ನು ಇಲ್ಲಿ ಆಗ್ತಾಯಿದೆ. ನೋಡ್ಬೋದು ನೀವು, ಇಷ್ಟೆಲ್ಲ ಟ್ರಾಫಿಕ್ ಆಗಿದೆ. ಬಟ್ ಎಲ್ಲ ಪೊಲೀಸರಲ್ಲಿ ನಿಂತ್ಕೊಂಡು ಫೋನ್ದಲ್ಲಿ ಮಾತನ್ನು ಕಡಿತಾ ಇದ್ದಾರೆ ಹೊರತಾಗಿ ಯಾವುದೇ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾಯಿಲ್ಲ. ತಾವು ನೋಡ್ಬೋದು ಪೊಲೀಸ್ ಇಲಾಖೆಯವರು ಇದಿಷ್ಟು ಟ್ರಾಫಿಕ್ ಜಾಮ್ ಇರತಕ್ಕಂಥ ಟ್ರಾಫಿಕ್ ಜಾಮ್ ಆಗಿದೆ. ಬಸ್ಸು ಹೋಗಕ್ಕೆ ಜಾಗ ಇಲ್ಲ, ಆಟೋಗಳು ನಿಂತವೆ. ಬಟ್ ಇಷ್ಟೊಂದು ಏನಪ್ಪ ಅಂದ್ರೆ ಟ್ರಾಫಿಕ್ ಜಾಮ್ ಆದರೂ ಸದ್ಯಕ್ಕೆ ಟ್ರಾಫಿಕನ್ನು ಕ್ಲಿಯರ್ ಮಾಡಲಾರ್ದೇ ಎಲ್ಲರೂ ಸದ್ಯಕ್ಕೆ ಏನಪ್ಪ ಅಂದ್ರೆ ಅವರು ಮೊಬೈಲ್ನಲ್ಲಿ ಮಾತಾಡ್ತಾ ಟೈಮ್ ಏನಪ್ಪ ಅಂದ್ರೆ ಕಳೀತಾ ಇದ್ದಾರೆ. ಮತ್ತು ಹೇಗೆ ಡ್ಯೂಟಿಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರವಲ್ಲ. ಭಾಳಷ್ಟು ಜನ ಟ್ರಾಫಿಕಲ್ಲಿ ತಮಗೆ ನಾನು ತೋರಿಸ್ತೀನಿ ಏನಪ್ಪ ಅಂದರೆ ಒಂದೇ ಜಾಗದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ. ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತಾ ಹೋಗ್ತೀನಿ.
ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನನಗೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ನಾನು ಈ ಭಾಗದಿಂದಲೂ ಸ್ವಲ್ಪ ತೋರಿಸ್ತೀನಿ. ಇಷ್ಟೊಂದು ಎಲ್ಲೆಲ್ಲಿಂದರಲ್ಲಿ ಗಾಡಿಗಳು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲ, ಬಸ್ ಹೋಗ್ಲಿಕ್ಕೂ ಜಾಗ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ಅದನ್ನು ಅವರು ಒಂದಿಷ್ಟು ಕ್ಲಿಯರ್ ಮಾಡುವ ವಿಚಾರಗಳನ್ನಾದರೂ ಮಾಡಬೇಕಾಗಿತ್ತು. ಬಟ್ ಯಾವುದೂ ಮಾಡ್ತಾ ಇಲ್ಲ. ಬಟ್ ಚೆನ್ನಾಗೇನಪ್ಪ ಫೋನ್ದಲ್ಲಿ ಮಾತಾಡ್ತಾ ಒಂದಿಷ್ಟು ಸಮಯವನ್ನು ವೇಸ್ಟು ಮಾಡ್ತಿದ್ದಾರೆ ಮತ್ತು ಫೋನ್ದಲ್ಲಿ ಮಾತಾಡ್ತಾ ನೋಡ್ಬೇಕು ನೀವೇನಪ್ಪ ಅಂದ್ರೆ ಟ್ರಾಫಿಕ್